ಇವತ್ತೊಂದು ಅದ್ಭುತವಾದ ರುಚಿಯ ಒಂದು ಸಿಹಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಿಂದ ಮಾಡಿರುವಂಥ ಒಂದು ಸ್ವೀಟ್ ರೆಸಿಪಿ. ನಾನು ಇದಕ್ಕೆ ಸ್ವೀಟ್ ರಿಂಗ್ಸ್ ಅಂತ ಹೆಸರಿಟ್ಟಿದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ. ನಿಮ್ಮ ಬರ್ತ್ಡೇ ಪಾರ್ಟಿ ಇರ್ಬೋದು, ಯಾವುದಾದ್ರೂ ಪಾರ್ಟಿಗೆ ಅಥವಾ ಯಾವುದಾದ್ರೂ ಹಬ್ಬಕ್ಕೆ ಸಹ ಈ ರುಚಿಯಾದ ರೆಸಿಪಿನ ಮಾಡ್ಕೋಬೋದು. ಎಲ್ರಿಗೂ ನಮಸ್ತೆ. ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹುರ್ಕೋಬೇಕು. ಒಂದು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಜಾಸ್ತಿ ಕಪ್ಪಾಗಬಾರ್ದು. ಹುರಿದಿರುವಂತಹ ಒಂದು ಪರಿಮಳ ಬರುತ್ತೆ, ಅಲ್ಲಿ ತನಕ ಹುರಿಬೇಕು. ನೋಡಿ, ಸ್ವಲ್ಪ ಉದ್ರಾಗಿ ಬರ್ತಾ ಇದೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿಯಿರಿ. ನೋಡಿ, ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಜಾಸ್ತಿ ಸುಡಬಾರ್ದು. ಸ್ವಲ್ಪ ಪರಿಮಳ ಬರೋ ತನಕ ಅದನ್ನು ಹುರ್ಕೊಂಡು ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸಿಹಿ ಅಡುಗೆಗೆ ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ನಂತರ ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದು ಇಷ್ಟ ಇಲ್ಲ ಅನ್ನೋರು ನೀರು ಸಹ ಹಾಕ್ಕೋಬಹುದು. ನೋಡಿ, ಚೆನ್ನಾಗಿ ಅದನ್ನು ಚೆನ್ನಾಗಿ ಸಾಫ್ಟ್ ಮಾಡಿ ಕಲಿಸ್ಕೋಬೇಕು. ನೋಡಿ, ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ಜಾಮೂನು ತಿಂತೀವಲ್ಲ, ಗುಲಾಬ್ ಜಾಮೂನು, ಅದೇ ಥರ ರುಚಿಯಾಗಿರುತ್ತೆ. ನೋಡಿ, ಸಾಫ್ಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ನಂತರ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 10 ನಿಮಿಷ ಹಾಗೇ ಬಿಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಬಿಟ್ಟಿದ್ದೀನಿ. ನೋಡಿ, ತುಂಬಾ ಸಾಫ್ಟ್ ಆಗಿದೆ. ನಂತರ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು. ಸಣ್ಣದಾಗಿ ಒಂದು ಉಂಡೆ ಥರ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ಮಾಡ್ಕೋಬೇಕು. ನಂತರ ಉದ್ದಕ್ಕೆ ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು, ರೋಲ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಉದ್ದಕ್ಕೆ ರೋಲ್ ಮಾಡಿಕೊಂಡು ಈ ರೀತಿ ಸೌಟಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ನಾವು ಎಣ್ಣೆ ಕರಿಲಿಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಈ ರೀತಿ ಚಪ್ಪಾಟೆ ಥರ ಮಾಡ್ಕೋಬೇಕು ಮೊದಲು. ನಂತರ ನೋಡಿ, ತೆಗೆದುಬಿಟ್ಟು ಎರಡೂ ಕಡೆ ಈ ರೀತಿ ಬೈಂಡ್ ಮಾಡಿ ನಂತರ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಆ ಕಡೆಯಿಂದ ಈ ಕಡೆಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಒಂದೊಳ್ಳೆ ಡಿಸೈನ್ ರೆಡಿ ಆಯಿತು. ನೋಡಿ, ಈ ರೀತಿಯಲ್ಲಿ ಎಲ್ಲವನ್ನು ಮಾಡಿ ಇಟ್ಕೋಬೇಕು. ಇದೇ ಥರ ತುಂಬಾ ಡಿಫ್ರೆಂಟ್ ಆಗಿರುವಾಗ ಡಿಸೈನು. ನಿಮಗೆ ಬೇಕಂದರೆ ನಿಮ್ಮ ಚಾಯ್ಸ್, ಇದು ಯಾವ ಥರ ಡಿಸೈನ್ ಇಷ್ಟನೋ ಆ ಥರನೂ ಸಹ ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಲಿಕ್ಕೂ ಸಹ ತುಂಬಾ ಅಟ್ರಾಕ್ಷನ್ ಇರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ. ನೋಡಿ, ಈ ರೀತಿ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು. ನಂತರ ನಾನು ಇದನ್ನು ಡೀಪ್ ಫ್ರೈ ಮಾಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಕರಿತಾ ಇದ್ದೀನಿ. ನಾನು ಜಾಸ್ತಿ ಬಿಸಿಯಾಗಿರಬಾರ್ದು ಎಣ್ಣೆ, ಯಾಕಂದರೆ ಜಾಸ್ತಿ ಬಿಸಿಯಾಗಿದ್ದರೆ ಬೇಗನೆ ಕೆಂಪಾಗಿ ಬಿಡುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಮಲ್ಲಿ ಎಣ್ಣೆ ಬಿಸಿಯಾಗಿರಬೇಕು. ನಂತರ ಈ ರೀತಿ ಕರಿಬೇಕು. ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಕರಿಬೇಕು. ನೋಡಿ, ಕೆಂಪು ಬಣ್ಣ ಬಂದಿದೆ. ಒಂದು 5 ನಿಮಿಷ 6 ನಿಮಿಷ ಆದರೂ ಹುರಿಬೇಕಾಗುತ್ತೆ. ಈ ರೀತಿಯಲ್ಲಿ ನೋಡಿ, ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಸೈಡ್ ಇಟ್ಕೊಳ್ತಾ ಇದ್ದೀನಿ. ನಾನು ನಂತರ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಂತರ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ಸಕ್ಕರೆ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ನೋಡಿ, ಚೆನ್ನಾಗಿ ಕರೆಸ್ಕೊಳ್ಳಿ. ಸ್ವಲ್ಪ ಅಂಟಂಟಾಗಬೇಕು. ಕೈಯಲ್ಲಿ ನಾವು ಹೀಗೆ ಮುಟ್ಟಿ ನೋಡಿದಾಗ ಈ ರೀತಿ ಅಂಟಂಟಾಗಬೇಕು. ಒಂದೆಳೆ ಪಾಕ ಏನು ಬೇಡ, ಅಂಟಂಟಾದರೆ ಸಾಕು. ನಂತರ ಅದಕ್ಕೆ ನಾನು 1 ಏಲಕ್ಕಿನ ಈ ರೀತಿ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸಹ ಹಾಕ್ಕೋಬಹುದು. ನಂತರ ನೋಡಿ, ನಾವು ಹುರಿದಿರುವಂತಹ ರಿಂಗ್ಸ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹಾಗೆ ಸಕ್ಕರೆ ಪಾಕ ಯಾವಾಗಲೂ ಬಿಸಿಯಾಗಿದ್ದರೆ, ಜಾಮೂನಾದರೂ ಅಷ್ಟೇ ಯಾವುದಾದ್ರೂ ಅಷ್ಟೇ, ಈ ರೀತಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸಕ್ಕರೆ ಪಾಕ ಬಿಸಿಯಾಗಿರಬೇಕು. ನೋಡಿ, ಇದರಲ್ಲಿ ಚೆನ್ನಾಗಿ 1
ಒಂದೆರಡು ನಿಮಿಷ ನಾನು ಕುದಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಆದಷ್ಟು ಬೇಗ ಹೀರ್ಕೊಳ್ಳಿ ಅಂತ. ನಂತರ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಗೇ ಬಿಡ್ತಾ ಇದ್ದೀನಿ. ಒಂದು 5 ಗಂಟೆ ಹೊತ್ತು ಬಿಡಬೇಕಾಗುತ್ತೆ. ಅದು ಹೀರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸಕ್ಕರೆಯನ್ನು. ನಂತರ ನೋಡಿ ತುಂಬ ರುಚಿಯಾಗಿರುವಂಥ ಒಂದು ಸ್ವೀಟ್ ರಿಂಗ್ಸ್ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನನ್ನ ಈ ರುಚಿಯಾದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.